ಮಾಡಿದಕ್ಕ ಇಂದ್ರಾಯನ್ ವಿಜಯ ಟೀಕೆ ಮಾಡಿದ ವೇಣುಗೋಪಾಲ್ ಅವರು ಹೇಳಿ ಈಗ ಬಾಗಲಕೋಟೆಯಾಗ ಹೆದ್ದಾರಿಗೂ ಹೊಂಟೈತಿ. ಕೇಂದ್ರ ಸರ್ಕಾರದವರು ತಮ್ಮ ಪರಿಹಾರ ಕೊಟ್ಟು ರಾಜ್ಯ ಸರ್ಕಾರದವರು ನಾವು ನಿವೇಶನ ಕೊಡ್ತೀವಿ ಅಂತ ಚುನಾವಣೆ ಹೇಳಿದ್ರು 23 ಇದು ಅವರು ವಿಧಿ ಬರ ಅಂತ. ಕೇರಳದಿಂದ ಅಕ್ರಮ ವಲಸಿಗಾರರಾಗಿ ಬಂದು 300 ಕುಟುಂಬದವ್ರನ್ನ ಅನಧಿಕೃತ ಶೆಡ್ ಅಂತ ತೆಗೆದ್ರೆ ಅಲ್ಲೊಬ್ಬ ಹೈಕಮಾಂಡ್ ಅದನ್ನ 2ನೇ ಸೂಪರ್ ಸಿಎಂ ವೇಣುಗೋಪಾಲ್ ಬಂದು ವಾರ್ನ್ ಮಾಡಿದ್ದಕ್ಕ ಅವ್ರಿಗೆ ಮನಿ ಕಟ್ಟಿ ಕೊಡ್ತಾರಂತ, ಪರಿಹಾರ ಕೊಡ್ತಾರಂತ. ಇಲ್ಲಿ ನ್ಯಾಷನಲ್ ಹೈವೇ ಬರ್ತದ, ಆ ಶೆಡ್ ನಾಗ ವಾಸ ಮಾಡುವಂತವ್ರಿಗೆ ನಾವಿದ್ದಾಗ ಹೇಳಿದ್ದೆ 20x20 ಸೈಟ್ ಕೊಡ್ತೀನಿ ಇಲ್ಲೇ ಅಂತ ಹೇಳಿದ್ದೆ. ಆದ್ರೆ ಅವಾಗ ಅವ್ರು ತೋಳಿಲ್ಲ. ಇವ್ರು ಅಧಿಕಾರಕ್ಕೆ ಬರೋರು ನಾವು ನಿಮಗೆ 20x20 ಕೊಡ್ತೀನಿ ಅಂತ ಹೇಳಿ 2.5 ವರ್ಷಕ್ಕಿಂತ ಹೆಚ್ಚಾಗಿ ಹೋತು. 2.25 ವರ್ಷ ಆಯ್ತು, ಇನ್ನವರೆಗೂ ಅವ್ರಿಗೆ ಒಂದ್ ಏನ್ ಜಾಗ ಕೊಟ್ಟಿಲ್ಲ. ಮತ್ತೆ ಜನನು ಅಂತವ್ರನ್ನ ನಂಬ್ತಾರ, ಏನ್ ಮಾಡಕಾಕತಿ. ಆ ದೃಷ್ಟಿಯೊಳಗೆ ಮೊದಲ ಈ ಸಂತ್ರಸ್ತರಿಗೆ ಈಗ 525ರವರೆಗೆ ನಾವು ಮಾಡಿದ್ವಿ ನಮ್ಮ ಸರ್ಕಾರ ಇದ್ದಾಗ. ಅದನ್ನ ವರ್ಷ ಒಂದೊಂದು ಕಮ್ಮಿ ಮಾಡಿ ಯಾರಿಗೆ ಈ 1600 ಎಕರೆ ಜಮೀನು 2018ರಿಂದ 23 ಅವ್ರ ಸರ್ಕಾರ ಇದ್ದಾಗ ತಗೊಂಡಾರ. ಅದನ್ನ ಡೆವಲಪ್ಮೆಂಟ್ ನಾವು ಬಂದಿನ ಚಾಲು ಮಾಡಿದ್ರೆ ಇನ್ನೂವರೆಗೂ ಅವ್ರಿಗೆ ಪರಿಹಾರ ಇಲ್ಲ, ಅವ್ರಿಗೆ ಹಕ್ಕುಪತ್ರ ಕೊಡಕ್ ತಯಾರಿಲ್ಲ. ಇದು ಬಹಳ ಅಸ್ವಸ್ಥ. ಅವ್ರ ಹೈಕಮಾಂಡ್ ಹೇಳಿದ್ದಕ್ಕ ಇದು ನಡಗಡ್ಡೆ ಆಗೈತೆ ಅಂತ ಹೇಳಿ ಕಿಲ್ಲಾದಾಗ ಸುಮಾರು 1100 ಮಂದಿಗೆ ಹಕ್ಕುಪತ್ರ ಕೊಟ್ಟಿದ್ದೀವಿ ನಾವು. ಅದ್ರ ಬಗ್ಗೆನೂ ಏನು ಇನ್ನು ಕ್ರಮ ಇಲ್ಲ. ಆದ್ರ ಅಲ್ಲಿ ಕೇರಳದವ್ರ ಬಗ್ಗೆ ಅಷ್ಟು ಚಿಂತೆ ಆಗ್ತದ ಅವ್ರಿಗೆ. ನಮ್ಮ ಕರ್ನಾಟಕದವ್ರ ಬಗ್ಗೆ ವಿಶೇಷವಾಗಿ ಕೃಷ್ಣಾ ಮೇಲ್ದಂಡೆ ಅಲ್ಲಿ ಜಾಗ ಮನೆ ಹೊಲ ಮನೆ ಕಳ್ಕೊಂಡವ್ರ ಬಗ್ಗೆ ವಿಶೇಷ ಅವ್ರಿಗೆ ಕಾಳಜಿ ಇಲ್ಲ. ಇದನ್ನ ನಾವು ಉಗ್ರವಾಗಿ ಖಂಡಿಸ್ತೀವಿ. ಮುಂದಿನ ದಿನಮಾನದಲ್ಲಿ ಇದ್ರ ಬಗ್ಗೆ ಒಂದು ಹೋರಾಟ ರೂಪಿಸ್ತೀವಿ. 11 ಲಕ್ಷ ರೂಪಾಯಿ ಮನೆ ಕಟ್ಟಿ ಕೊಡ್ತಾರದ. ನಿನ್ನೆ ಮುಖ್ಯಮಂತ್ರಿ ಅಪಾಯಿಂಟ್ಮೆಂಟ್ ತೋರ್ಸಾಕತ್ತಿದ್ದು, ಅದನ್ನ ಕೈಯಾಗ ಹಿಡ್ಕೊಂಡು ತೋರ್ಸಾಕತ್ತಾರ. ಅದನ್ನ ಅಂತವ್ರಿಗೆ 11 ಆ ರೀತಿ ಕಟ್ಟಿ ಕೊಟ್ರ ನಮ್ಮ ರಾಜ್ಯದವ್ರ ಗತಿ ಇದನ್ನೆಲ್ಲ ಹುಟ್ಟಿದವ್ರಿಗೆ ನಾಚಿಕೆ ಆಗ್ಬೇಕಿಂತ ಸರ್ಕಾರ ನಡೆಸೋದಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅವ್ರು. ಈಗ ವ್ಯಾಲ್ಯೂಯೇಷನ್ ಮಾಡಿದಾರೆ ಅದ್ರ ಪ್ರಕಾರ ಸೆಡ್ನವ್ರಿಗೆ ಕೆಲವೊಂದಿಷ್ಟು ಮಂದಿ ಬರೀ 2 ಲಕ್ಷ ರೂಪಾಯಿ 1.5 ಲಕ್ಷ ಇಂದು ಚಿಲ್ಲರೆ ಅಮೌಂಟ್. ಅದ್ರ ಬಗ್ಗೆ ನಾವು ಮುಂದಿನ ದಿನಮಾನದಲ್ಲಿ ಪರಿಶೀಲನೆ ಮಾಡ್ತೀವಿ. ಓಕೆ, ಧನ್ಯವಾದ.